ವ್ಯಕ್ತಿ ನಿಂತ್ಕೊಂಡು ನಾನೇನ್ ಮಾಡಿ ಮಗ ಪಾಪ ಮಾಡ್ತಾನಂತ ಮನ್ಯಾಗ ಕುಂತ್ಕೊಂಡಲ್ಲ ಆಕೆ ಹೇಳಿದ್ದೆ ಅಲ್ಲ. ಸುಖದಲ್ಲಿ ದುಃಖದಲ್ಲಿ ಅರ್ಧಾಂಗಿನಿಯಾಗಿ ಬರಬೇಕೇ ವಿನಃ ನೀನಿಲ್ಲದ ರಾಜ್ಯದಲ್ಲಿ ನಾನು ಇರಲಾರೆ ಅಂತ ಅವರಿಬ್ಬರು ಬಂದು ಕಲ್ಯಾಣಕ್ಕೆ ಬಂದು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ 3 ವರ್ಷ ಬಸವ ಪುರಾಣ ಕೇಳಿರಿ ನೀವು. 3 ವರ್ಷ ಅದಕ್ಕೆ ಒಂದು ಶಬ್ದ ಬರ್ತೈತಿ ಏನಂತ ಹೇಳಿದ್ರೆ ಮೋಳಿಗೆ ಮಾರಯ್ಯ. ಹೌದಾ? ಮೋಳಿಗೆ ಮಾರಯ್ಯ, ಕಟ್ಟಿಗೆಯನ್ನ ಮಾರುವವ. ಸಾಧ್ಯನಾ ಇದು? ಸಾಧ್ಯನಾ ಇದು? ಸಾಧ್ಯ ಆಗಕ್ಕೆ ಶಕ್ಯನೇ ಇಲ್ಲ. ಆದ್ರೂ ಕೂಡ ಒಮ್ಮೆ ಎಂಥ ಪ್ರಸಂಗ ಆಯ್ತು ಅಂತ ಕೇಳಿದ್ರೆ ಬಸವಣ್ಣ ವಿಚಾರ ಮಾಡಿದ, ಜೀವನ ಸ್ವಲ್ಪ ಎತ್ತರಕ್ಕೆ ಹೋಗ್ಕೊಂಡು ಹೋಗ್ಬೇಕ್ರಿ. ಒಂದೊಮ್ಮೆ ಮಹಾರಾಜನಾಗಿ ಇಲ್ಲಿ ಕಟ್ಟಿಗೆ ಮಾರಿ ಅವ್ರ ಜೀವನ ಸಾಗಿಸ್ತಾರಂದ್ರ ಪಾಪ ಹೊಟ್ಟೆ ತುಂಬತೈತೆ ಇಲ್ಲ ಅಂತ ಹೇಳಿ ಒಂದು ವೇಷಧಾರಿಯಾಗಿ ಬಂದು ಅವ್ರ ಮನೆಯಾಗ ಪೂಜೆ ಮಾಡ್ಕೊಂಡಂಗ ನಪ ಮಾಡಿ ಆ ಕೂಡುವಂತ ಮಣಿಗಳ ಕೆಳಗ ಬಂಗಾರದ ನಾಣ್ಯಗಳನ್ನು ಬಸವಣ್ಣ ಬಿಟ್ಟು ಹೋಗ್ತಾರೆ. ಹೆಂಗೈತಿ ನೋಡ್ರಿ, ಎಷ್ಟು ಚಂದ ಐತಿ. ಬಂದು ಅದನ್ನ ನೋಡಿ ತನ್ನ ಗಂಡ ಏನಂತಾನಂದ್ರೆ, ಮಾದೇವಿ ಎಂದೂ ಇಲ್ಲದ ಕಸ ಹಿಂದೇಕೆ ನಮ್ಮ ಮನೆಯಲ್ಲಿ ಕಸ ಅನ್ನಂತಾವ. ಎಂದು ಕಸವರ ಅಂದ್ರೆ ಬಂಗಾರ, ಕಸ ಅಂದ್ರೆ ಗೊತ್ತಾಯ್ತು ನಿಮ್ಗೆ ಏನ್ ಹೇಳೋದು. ಎಂದು ಇಲ್ಲದ ಕಸ ಹಿಂದೇಕೆ ನಮ್ಮ ಮನೆಯಲ್ಲಿ. ಸ್ವಾಮಿ ಜನ್ಮೊಬ್ಬರು ಬಂದರು, ಪೂಜೆ ಮಾಡ್ಕೊಂತೀನಿ ಅಂದ್ರು, ನೀರು ಕೊಟ್ಟೆ, ಉದಿನಕಡ್ಡಿ ಕೊಟ್ಟೆ, ಆಗ ಅವ್ರಿಗೆ ಮಾಡ್ಯಾರ ಅನ್ಕೊಳ್ಳೆ ಅದಂತ ನಂತರ ಶರಣರು ಬಡವರೆಂದು ತಿಳಿದನೇ ಬಸವಣ್ಣ ಅಂದವ. ಶರಣರಿಗೆ ಬಡತನವಿಲ್ಲ, ಚಿತ್ತ ಶುದ್ಧವಾಗಿ ಕಾಯಕವ ಮಾಡುವಲ್ಲಿ ಅತ್ತ ನೋಡಲೊಡತ್ತ ಲಕ್ಷ್ಮೀ ತಾನಾಗಿಟ್ಕೊಳ್ಳು. ಒಂದೊಂದು ಅರ್ಥನ ಮಾಡಿಕೊಂಡಿವೆ ಅಂದ್ರೆ ಏನಿದ್ರು ಕೂಡ ಎಲ್ಲ ಇಲ್ಲೇ ಉಳಿತೈತೆ, ಏನೇನು ಇರಂಗಿಲ್ಲ. ಅದಕ್ಕೆ ಕಾಯಕ ಮಾಡಿ ಉಂಡವನಿಗೆ ಕಾಯಕ ಚೈತನ್ಯ ರೂಪಿಣಿ. ಅವ ನಿಜವಾದ ಕಾಯಕ ಯಾವುದಂದ್ರೆ ನಮ್ಮ ಸೂರ್ಯರು ಹೆಚ್ಚಾಗಿ ನೀವು ಒಕ್ಕಲ್ತನ ಮಾಡ್ತೀರಿ. ರೈತನೇ ನಿಜವಾಗಿರ್ತಕ್ಕಂಥ ಕಾಯಕಗಳಿಗೆ ಬೇರೆ 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 ನಮ್ಮ ಮನೆಗೆ ಪರಿಶುದ್ಧ ಕಾಯಕ ಯಾವ್ದಪ್ಪ ಅಂದ್ರೆ ಭೂಮಿ ತಾಯಿಯ ಒಳಗಿನಲ್ಲಿ ಬೆಳಗಿನ ಎದ್ದು ಬೆವರನ್ನ ಹಣಿಯನ್ನು ಹಾಕಿ ಅಮ್ಮ ಕೊಟ್ಟಿದ್ದನ್ನು ದಾನ ಧರ್ಮ ಮಾಡುವ ರೈತನೇ ನಿಜವಾದ ಕಾಯಕ ಯೋಗಿ ಎನ್ನುವಂತಹ ಮಾತು ಹೇಳ್ತೀವಿ. ಅವಾಗ ಬರೀತೇ ನಾವು ಆನೆ ಕುದುರೆ ಬಂಡಿ ಭಂಡಾರ ಬೆದ್ದೊಡೇನು ತಾನುಂಬುದು ಬಡಿಯಕ್ಕಿ. ಜನ್ಮವನ್ನು ಕರ್ಕೊಂಡು ಬಂದು ಎಲ್ಲರನ್ನ ಪ್ರಸಾದ ಮಾಡಿಸಿ ಅವ್ರ ಭಾಗವತ ಸಿಂಪಡಿಸಿ ಕಟ್ಟಿಗೆ ಹೊರಗಡೆ ಬಂಗಾರ ಬೆತ್ತಗಳನ್ನಾಗಿ ಮಾಡಿದ. ಧರ್ಮ ಬಹಳ ವಿಶೇಷ ಐತಿ. ಸಮಯಕ್ಕೆ ಅನುಗುಣವಾಗಿ ಅದು ಗೊತ್ತಾಗ್ತದೆ. ಧರ್ಮ ಇರಲಿಲ್ಲ ಅಂದ್ರೆ ಯಾವ್ಯಾವ್ದು ಆಗಂಗಿಲ್ಲ. ಧರ್ಮವನ್ನು ನಾವು ಕಾಪಾಡಬೇಕು. ಎಂದು ವೀರೇಶನ ವೀರಭದ್ರೇಶ್ವರ ಜಾತ್ರೆ ಎಷ್ಟು ಅದ್ದೂರಿಯಿಂದ ನೆಲೆದ ಅಷ್ಟು ನಮ್ಮೂರಿಗೆ ನಿಜವಾಗಿರ್ತಕ್ಕಂತಹ ಸಂಪತ್ತು ಅಂತ ನಾನು ಬೇಡಿಕೊಳ್ಳಿಕ್ಕಿದ್ದೇನೆ. ಬೆತ್ತ ಹಿಡ್ಕೊಂಡು ಜಂಗಮರೆಲ್ಲ ಹೋಗೋ ಮುಂದೆ ಬಸವಣ್ಣ ಕೇಳಿದಂತೆ, ಎಲ್ಲಿಂದ ಯಪ್ಪ ಅಂತ ಕೇಳಿದ್ರೆ, ಬಸವಣ್ಣ ಪಂಚಪಕ್ವಾನ ನೀ ಯತ್ನ ಮಾಡಿದ್ರಿ ಖರೆ, ನಿಜವಾದ ಕಾಣಿಕೆ ಇವತ್ತು ಮೂಳಿಗೆಯ ಮಾರಯ್ಯ. ಹಾಗೆ ಕಾಯಕ ಯೋಗಿ ಮರಿಬಸಪ್ಪ, ಅವಳ ಧರ್ಮಪತ್ನಿ ರುದ್ರಮ್ಮ ಅವರೆಲ್ಲ ಬಹಳ ಚಂದ ಇದ್ರು ಖರೆ, ಆ ಸಂಸಾರದೊಳಗೆ ಏನ್ ಇದ್ದಿದ್ದಿಲ್ಲ ಅಂದ್ರೆ ಇಲ್ಲಿ ಬಂದು ನಾವೇನು ಕುಂತ್ಕೊಂಡಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕಡಿಮೆ ಐತಿ. ಇದೇ ಜೀವನ. ನಮ್ದು ಚಂದ, ನಿಮ್ಮ ನಮ್ದು ಚಂದ, ಮಕ್ಕಳ ಮನೆಯವ್ರು ಚಂದ, ಹಂಗ ನೋಡ್ಕೊಂತ ಹೋದಂಗೆಲ್ಲ ಏನೆಲ್ಲ ಒಂದು ಕಡಿಮೆ ಐತಿ. ಅದಕ್ಕೆ ಪುಟ್ಟೆ ಅಂತ ಹೇಳ್ತಿದ್ರು, ಸುಖ ಯಾವ ಪದಕದ ಸತ್ತವ ಸುಖವಾಗಿದ್ದವಂತ. ಜೀವ ಹೋದವ ಜೀವಿತನೇ ಒಂದೊಂದೇ ಇರೋದು. ಕುಂಬುವ ಚಿಂತೆ, ಕುಂಬುವುದಾದ್ರೆ ಉಡುವ ಚಿಂತೆ, ಉಡುವುದಾದ್ರೆ ತೊಡುವ ಚಿಂತೆ, ತೊಡುವುದಾದ್ರೆ ಮಡದಿಯ ಚಿಂತೆ, ಮಡದಿಯಾದ್ರೆ ಮಕ್ಕಳ ಚಿಂತೆ. ಇದೆಲ್ಲಿ ನೋಡ್ರಂಗ ಸಾಲ ಹತ್ತಿದ್ದ ಹತ್ತಿದ್ದ ಹತ್ತಿದ ತೀರೋದು ಯಾವಾಗ ನೋಡ್ಬೇಕು. ಮಾತಾಡ್ಸ ನೀವು ಆರಾಮದಿಯ ಮುಂದೆ ಕಡೆ ಆಟ ಹಿಂಗ ಒಳ್ಳೆ ನೋಡಿದ್ರೆ ಅಂದ್ರೆ ಸಾವಿರ ಕಟ್ಟಿದೆ ಅನ್ಕೊಂತ ಯಾವ ಪಿಚ್ಚಕ್ಕೆ ಹೋಗಂಗಿಲ್ಲ. ನಿಮ್ಮೊಳಗೆಲ್ಲ ಕೇಳಿದವ ಒಳ್ಳೆ ನನಗೆ ಹೇಳಬೇಕು.
ಸೂಡೆ ಐತಿರು ಆರಾಮದೇನ ಅಲ್ಲ ಇಷ್ಟು ಬಂಗಾರ ಹಾಕೊಂಡಿರಿ ಇಷ್ಟೆಲ್ಲ ಚಂದ ಐತಿ ಮತ್ತೆ ಹಿಂಗೆ ಮಾತಾಡ್ಕತ್ತೀರಿ ಸುಮ್ಮನೆ ನೆನಪು ಮಾಡ್ತೀನಿ ಎದಕ್ಕೆ ನಾನ ಹೇಳಿವಿ ಎಲ್ಲರೂ ಹೇಳಿದ್ರೆ ಕೇಳ್ತಾರೆ ಚಿಂತಾಕ ಇಟ್ಟುಕೊಂಡು ಚಿಪ್ಪಾಡಿ ಬಳಿವಾಕೆ ಚಿಂತಿಲ್ಲ ಏನ ನೆನಗೀತ ನಿನ್ನ ಗಂಡ ನಿಂತಿದ್ದ ಅವಳ ಸಂಗಡ ನಗುತ್ತಿದ್ದ ಅಂತ ಯಾವಾಗ ಹೋಗ್ಬೇಕು ಕಸ ಮಾಡಿ ಅವತ್ತೆ ಅಂತ ಹೇಳ್ಬಿಟ್ಲು ಗಂಡ ಹೆಂಡತಿದ್ರೆ ವಿಶ್ವಾಸ ಇರ್ಬೇಕು ಅನ್ನೋದಕ್ಕೆ ತೋಡ್ಕೊಳಕತ್ತಿ ಬೇಕಾದ್ ಮಾಡ್ಯವ ಹೆಣ್ಮಕ್ಳಿಗೆ ಗಂಡ ಇಸ್ಪಟ್ ಆಡ್ತಾನೆ ಹೊರಗಡ ಶಾಸ್ತ್ರಿ ಏನ್ ಪುರಾಣ ಹೇಳಕತ್ತಿ ಅದನ್ನ ಓಸಿ ಆಡ್ತಾನ ಹೋಗ್ಲಿ ಬಿಡು ಕುಡಿತಾನ ಹೋಗ್ಲಿ ಬಿಡು ಅವನ ರೊಕ್ಕ ಅವನ ಮಾತು ಅವ್ರನ್ನ ನಡುಗಿಸ್ಬೇಕು ಅವ್ರನ್ನ ಗಂಡ ಹೆಂಡತಿ ಜಗಳ ಹಚ್ಬೇಕಂದ್ರ ಎಷ್ಟು ದುಃಖ ಕುಂತು ನೋಡಿ ಹಿಡಿಯಕತ್ತೈತೆ ಅಂತ ಯಾರಿಲ್ಲ ನೀ ತಂಗಿ ಮುತ್ತಾಮ ಬಂದಾಳೆ ಅಲ್ಲೇಗ ಉಪ್ಪಾಕಕ್ಕ ಇದು ಜಗತ್ತು ಭಾಷೆ ಅಂದ್ರೆ ಗೆಳೆಯರ ಚಂದ ಇರಂಗಿಲ್ಲ ಅತ್ತೆಂಗ ಚಂದ ಇರಂಗಿಲ್ಲ ಗಂಡ ಹೆಂಡತಿ ಚಂದ ಇರಂಗಿಲ್ಲ ಒಟ್ಟು ಏನಾರ ಒಂದು ಪುರಾಣ ತಂದಿರಲ್ಲ ಈ ತರದ ಸನ್ನಿವೇಶ ಏನ್ ಮಾಡಿಲ್ಲ ಯಾಕೆಂದ್ರ ಗಜೇಂದ್ರ ಗಡದಾಗ ನಿನ್ನ ಗಂಡ ಯಾರು ಹೇಳಕ ಬಂದಾಳ ಚಾಡಿ ಹೇಳಕ ಬಂದಾಳ ಗಂಡ ಹೆಂಡತಿ ಮನಸ್ಸು ಹೊಡೆಯಾಕ ಬಂದಾಳ ಯಾರು ಬಂದ್ರೆ ನಿಲ್ಲಿ ಯಾರೇನಲ್ಲ ಏನ್ ಮುಂದೆ ಹೇಳಿಲ್ಲ ಬಾ ಪಾಪ ತೊಗರಿ ಮಾರಿ ಎಲ್ಲ ರೊಕ್ಕ ಕಟ್ಟಿಕೊಂಡು ಮನೆಗೆ ಹೋಗಿ ತಿಂದ್ರಾತರಂತ ಬ್ರೆಡ್ ಅಂಗಡಿ ಬ್ರೆಡ್ ಬಿಸ್ಕಿಟ್ ಎಲ್ಲ ತಗೊಂಡು ಒಂದು ಕಪ್ ಚಹಾ ಕುಡಿಯಾದಂಗೆ ಕಡದಿಂದ ಮನೆಗೆ ಬಂದ್ರೆ ದಿವಸ ನಡಕ್ನ ಬಂದ ಕಡೆ ಕಾಲಿಗೆ ನೀರು ಆಗ್ತಿದ್ವು ಯವ್ವ ಹಿಂಗಿದ್ದು ಹಿಂಗ ಇರಂಗಿಲ್ರಿ ಆಕಿ ಹೆಂಡತಿ ಕೇಳ್ತದಂತ ನೋಡು ಆ ಆಕಾಶದ ನಕ್ಷತ್ರಗಳನ್ನ ತಂದು ಸುರುವಲೆ ಅಂತಂದ ಪಾಪ ಆಕೆಂದ ಅಂತ ನೀವು ರೇಷನ್ ಅಂಗಡಿಗೆ ಹೋಗಿ ಒಂದು 2 ಕೆಜಿ ಅಕ್ಕಿ ತಂದು ಸಾಕಂತ ಆಕೆಂದ್ಲು ನೀವೇನು ನಕ್ಷತ್ರ ಉಳಿಸೋದು ಬೇಡ 2 ಕೆಜಿ ಅಕ್ಕಿ ತಗೊಂಡ್ಬಿಡು ಸಾಕು ಮಾತು ಭಾರಿ ಆಗ ದಿವಸ ಗಂಟೆಗೆ ನಮಸ್ಕಾರ ಮಾಡಿ ನೀರು ಹಾಕಿ ದಡಕ್ನ ತಂಬಿಗೆ ಹೋಗ್ತಾ ಹೋಗದ್ಲು ವೀರಭದ್ರೇಶ ಯಾಕೆ ಧಾಟಿ ಬೇರೆ ಆಗೈತಲ್ಲ ಅಂತ ಅಂದವನ ಸುಮ್ಮನೆ ಒಳಗ್ ಹೋದ ಬಾರ ಹಸಿವಾಗೈತೆ ಏನಿದ್ದು ನೀಡು ಅದ್ರ ಕಡೆ ಅಲ್ಲೇ ಇದ್ರು ಕೇಳ ಇದು ಯಾವಾಗ ಬರ್ತೈತ್ರಿ ಇಲ್ಲಿ ಯಾರು ಸನ್ಯಾಸಿಗಳಿಲ್ಲ ನಾವ ಇದೀವಿ ಅನಿಸ್ಕೊಂಡಾರ ಇದೀವಿ ಮತ್ತೆ ಅವ್ರಿಗೆ ಫೋನ್ಗಿನ್ ಮಾಡಿಬಿಡಿರಿ ನೀವು ಇದ್ದಿರ್ಲ ಬಹಳ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ಬೇಕಂತಿಲ್ಲ ಎಲ್ಲಿ ಮಾರ ಮುಖ್ಯ ಕಾಲಕ್ಕೆ ಹೋಗ್ಬೇಕು ತಂದಿಟ್ಟಿದ್ದೆ ನಮ್ಗೆ ಏನ್ ಮಾಡೋದು ಹೇಳ್ತೀನಿ ನಿಮಗೆ ನಾನು ಅವಾಗ ಕೆಲವು ಹಿಂಗೆ ಕಟ್ಟಿಯ ಮಾತಿನ ಗಂಡ ಸೃಷ್ಟಿಗೆ ಯಾವಾಗ ಸಂಘ ನಡುತ್ತಿದ್ದೆ ಅಂತಲ್ಲ ನಾನು ಅಂದ ಏನಾಗಿದೆ ಅಂತ ಇದು ಸಂಸಾರಗಳ ಸಮ್ಮತಿನ ಪೂಜೆ ಇದೆಲ್ಲ ಅದು ಹೋಗ್ಬೇಕು ಸಸಾರ ಅನಂತವಾಗಿ ಗಂಡ ಹೆಂಡತಿ ಇರ್ತಕ್ಕಂಥ ಯಾಕೆ ಯಾವಾಗ ಕೇಳ್ತಾಳ ನಿನ್ ಗಂಡ ಒಬ್ಬಕ್ಕೆ ಸಂಗಡ ನಗುತ್ತಿದ್ದ ಅಂತ ಹೇಳಿದ್ರೆ ಆಕೆ ಅವಾಗ ಅಂತಾಳ ನಕ್ಕರೆ ನಗನವ್ವ ನಕ್ಕರೆ ನಗನವ್ವ ನಗಿ ಮುಖದ ಕ್ಯಾದಿಗಿ ನಾನುಚ್ಚಿ ಮುಡಿದ ಪರಿಮಳ ಬಾ ನಕ್ಕರೆ ನಗನವ್ವ ನಗಿ ಮುಖದ ಕ್ಯಾದಿಗಿ ನಕ್ಕರೆ ನಗನವ್ವ
ನಾ ಮುಚ್ಚಿ ಮುಗಿದ ಪರಿಮಳವ ಅವಳೊಂದು ಗಳಿಗೆ ಏನ್ ದೊಡ್ಡದಂತ ಹೇಳಕ್ ಬಂದಿ ಹೋಗ ಆಳನ್ನು 10 ಮಂದಿ ಅಂತ ಅಂದ್ರೆ ಗಂಡನ್ಯಾಗ ವಿಶ್ವಾಸ ಇರ್ತಕ್ಕಂಥ ಹೆಂಡತಿ ಗಂಡನ ನಂಬಿದಂದ್ರ ನಿಜವಾಗಿಯೂ ಕೂಡ ಹೆಣ್ಣಿನಿಂದ ಜಗತ್ತು ಪಾವನವಾಗ್ತಾ ಇದೆ. ಅದಕ್ಕೆ ಅರ್ಧಾಂಗಿನಿ ಸುಖದಲ್ಲಿ ದುಃಖದಲ್ಲಿ ಮಕ್ಕಳು ಗಾಯವಾಗೋದಕ್ಕ ಮೊಮ್ಮಕ್ಕಳು ದೂರ ಹೋಗೋದಕ್ಕ ಕಟ್ಕೊಂಡಕ್ಕೆ ಮಾತ್ರ ಗಂಡನ ಸಂಗಡ ತನ್ನನ್ನ ತಾನು ಅರ್ಪಣೆ ಮಾಡಿಕೊಂಡು ವಿಭಜಿಸಿ ಬೆಳ್ಕೋಬೇಕಾಯ್ತು. ನಿತ್ಯ ಮುತ್ತೈದೆಯನ್ನು ಮಾಡಪ್ಪ ಯಪ್ಪ ಜೀವನ ಇರೋದ್ರೊಳಗಾಗಿನೇ ಗಂಡನ ಪಾತ್ರದ ಸೇರುವಂತ